ಮೊನ್ನೆ ಯಾರೊಬ್ರು ಆಷಾಢದಲ್ಲಿ ಯಾಕೆ ಮದುವೆ ಮಾಡಬಾರ್ದು ಅಂತ ಕೇಳಿದ್ರು. ಅದಕ್ಕೆ ನಾನು ಆನ್ಸರ್ ಕೊಟ್ಟೆ. ಅವರು ಸಂಸ್ಕೃತದಲ್ಲಿ ವ್ಯಾಕರಣ ವಿದ್ವಾಂಸ ಮಾಡಿದ್ದಾರೆ. ಅದು ನಾನು ಹೇಳಿದೆ ಅವರಿಗೆ, ಆಷಾಢ ಮಾಸದಲ್ಲಿ ಮದುವೆ ಮಾಡಬಾರದು ಅಂತ ಏನಿಲ್ಲ. ನಮ್ಮ ದೇಶದಲ್ಲಿ, ನಮ್ಮ ಭಾರತ ದೇಶದಲ್ಲಿ 100ಕ್ಕೆ 80 ಭಾಗದಷ್ಟು ರೈತಾಪಿ ವರ್ಗದವರು ಇದ್ದಾರೆ. ಇವತ್ತು ನಮ್ಮ ದೇಶ ಭಾರತ ಸುಪ್ರಸಿದ್ಧವಾದಂತ ದೇಶ. ಉದಾಹರಣೆಗೆ ಸುಪ್ರಸಿದ್ಧವಾದ ದೇಶ. ಭಾರತ ದೇಶದಲ್ಲಿ ಸಿಗದೇ ಇರತಕ್ಕಂಥ ವಸ್ತು ಇಲ್ಲ. ಪ್ರತಿಯೊಂದು ಸಿಗುತ್ತೆ, ಪೆಟ್ರೋಲಿಯಂ ಮತ್ತೆ ಡೀಸೆಲ್ ಬಿಟ್ಟು ಎಲ್ಲವೂ ಸಿಗುತ್ತೆ. ಆದ್ರೆ ರೈತಾಪಿ ವರ್ಗದವರೆಲ್ಲ ಸೇರ್ಕೊಂಡು ಹಿರಿಯವರು ಒಂದು ಊರಿನಲ್ಲಿ ದೇವಸ್ಥಾನ, ಅರಳಿ ಮರ ಇರ್ತಿತ್ತು. ಆ ಜಾಗದಲ್ಲಿ ನಾವು ಈ ಆಷಾಢ ಸಮಯದಲ್ಲಿ ಮದುವೆ ಕಾರ್ಯಕ್ರಮಗಳು, ಗೃಹ ಪ್ರವೇಶ, ನಾಮಕರಣ ಅಂತ ಕಾರ್ಯಕ್ರಮಗಳು ಮಾಡ್ತಾ ಕೂತ್ಕೊಂಡ್ರೆ ನಾವು ರೈತಾಪಿ ವರ್ಗದವ್ರು ಏನ್ ಹೆಚ್ಚಿಗೆ ಒಲವು ಕೊಡ್ತೀವಿ, ಜಮೀನಿನ ಕಡೆ, ಭೂಮಿ ಕಡೆ ಒಲವು ಕೊಡ್ತೀವಿ. ಆ ವರ್ಷದ ಬೆಳೆಗಳೆಲ್ಲ ನಮಗೆ ನಷ್ಟ ಆಗ್ತದೆ. ಹಾಗಾಗಿ ಊರ ಹಿರಿಯವರೆಲ್ಲ ತೀರ್ಮಾನ ಮಾಡಿಕೊಂಡು ಈ ಆಷಾಢ ಮಾಸದಲ್ಲಿ ಮದುವೆ ಮತ್ತೆ ಶುಭ ಸಮಾರಂಭಗಳು ಮಾಡೋದು ಬೇಡ ತೀರ್ಮಾನ ಮಾಡಿದ್ರೆ ಹಂಗೆ ಮುಂದುವರ್ಕೊಂಡು ಬಂದಿದೆ. ಹಾಗೆ ಥ್ಯಾಂಕ್ ಯು ಸರ್, ಇನ್ಫಾರ್ಮೇಶನ್ ಚೆನ್ನಾಗಿತ್ತು.